500 ಕೋಟಿ ಆಸ್ತಿ ಇತ್ತಾ ಮೇಡಮ್ ಅವ್ರೇನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಮೇಡಮ್? ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಜಾನಕಿ ಅಮ್ಮ ಮೈಸೂರಲ್ಲಿ ಅಂತ ಬರ್ದಿದ್ದಾರೆ ಮೇಡಮ್. ಅಲ್ಲ ಅದೇ ಮತ್ತು ಆ ಭೂಮಿ ಇದೆಯಲ್ಲ ಅವ್ರದೇ ಫಾರ್ಮ್ ಹೌಸ್ ಅಲ್ಲಿ ಅವ್ರ ಫಾರ್ಮ್ ಹೌಸ್ ಅಲ್ಲಿ ಅವರೇ ಜಮೀನ್ ತಗೊಂಡಿದ್ರು, ಅವ್ರ ಫಾರ್ಮ್ ಹೌಸೇ ಅದು ಅಂತ ಬರ್ದಿದ್ದಾರೆ. ಇಲ್ಲ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅದೇ ನೀವೇ ಕ್ಲಾರಿಫೈ. ನಾವಿಬ್ರು ಒಂದು 3 ಎಕರೆ ಜಮೀನು ಇದೆ, ಕಣಿಯನ ಉಂಡಿ ಅಂತ. ಅದರಲ್ಲಿ ಇವಂದು ನಂದು ಅರ್ಧ ಇದೆ. ದುಡ್ದು ಸಂಪಾದನೆ ಮಾಡಿ ಹೌದು, 100% ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ನಾವು ದುಡ್ದು ನಾವು ಉಳಿಸಿ ನಾವು ನಮ್ಮದೇ ದುಡ್ಡಿಂದ ನಮ್ಮ ಹೆಸರು ನಾವು ತೊಗೊಂಡಿದ್ದೀವಿ. ಯಾವಾಗಲೂ ತಗೊಂಡಿದ್ದು ಅದು ನಾವು ತೊಗೊಂಡಿರೋದು ಅಮ್ಮ ಬಂದು ಅಲ್ಲಿ ನೆಲೆಸಿದ್ರಲ್ಲ, ಅದಕ್ಕೆ ನಮಗೆ 100 ಜನ್ಮದ ಪುಣ್ಯ ಮೇಡಮ್. ಅದು ನಮಗೆ ಸಿಕ್ಕಿರುವಂಥದ್ದು. ನಮ್ಮ ಜಮೀನಲ್ಲಿ ಅಮ್ಮ ಈಗ ನೆಲೆಸಿದ್ದಾರೆ ಶಾಶ್ವತವಾಗಿ. ಅಮ್ಮ ಕಾಲವಾದಾಗ ಮೊನ್ನೆ ಎತ್ತಿರೋದಾಗ ತುಂಬ ಜನ ನಾವು ಭೂಮಿ ಕೊಡ್ತೀವಿ ಅಂತೆಲ್ಲ ಹೇಳಿದ್ರು. ನಾವು ಯಾಕೆ ಅಮ್ಮ ನಾವಿರ್ಬೇಕಾದ್ರೆ ಯಾರು ಯಾಕೆ ಬೇರೆಯವ್ರು ಅಂದ್ಬಿಟ್ಟು ನಾವು ಯಾರ್ದು 3-4 ಜನ ಹೇಳಿದ್ರು ಮೇಡಮ್, ನಮ್ಮ ಜಾಗದಲ್ಲಿ ಇದು ಮಾಡ್ಬೋದು ಆ ಥರ ಎಲ್ಲ. ಆದರೆ ಮುಂಚಿತವಾಗಿಂದನೂ ನಮಗೆ ಅದೇ ಜಮೀನಲ್ಲಿ ನಮಗೆ ಒಂದು ಐಡಿಯಾ ಇತ್ತು ಮೇಡಮ್. ನಾವು ಮಾತಾಡ್ಕೊಂಡಿದ್ವಿ ಅದನ್ನು. ನೋಡಪ್ಪ ಇಂಥ ಜಾಗದಲ್ಲಿ ಅಮ್ಮನ್ನ ಅಂದರೆ ಆ್ಯಕ್ಚುಲಿ ಅವೆಲ್ಲ ಮುಂಚೆನೇ ಮಾತಾಡ್ಕೋಬಾರ್ದು. ಆದರೆ ನಾವು ಕ್ಯಾಶುವಲ್ ಆಗಿ, ನಾವು ಕ್ಲೋಸ್ ಅಲ್ವೇ, ಕ್ಯಾಶುವಲ್ ಆಗಿ ಇದೆಲ್ಲ ಮಾತಾಡ್ದಂಗಿಂದ ನಿಂದು ನಂದು ಜಾಗ ಸೇರಿದಂಗೆ ಮಧ್ಯದಲ್ಲಿ ಹಾಕ್ಬಿಡೋಣವ, ನೀನು ಅಷ್ಟು ಜಾಗ ಬಿಟ್ಬಿಡು, ನಾನು ಅಷ್ಟು ಜಾಗ ಬಿಟ್ಬಿಡ್ತೀನಿ, ನೀನೊಂದು ಸ್ವಲ್ಪ ಆ ಕಡೆ ಇಟ್ಕೊ, ನಾನೊಂದು ಸ್ವಲ್ಪ ಆ ಕಡೆ ಇಟ್ಕೊತೀನಿ, ಮಧ್ಯದಲ್ಲಿ ಅಮ್ಮ ಇರಲಿ ಅಂತ ನಾವು ಅಷ್ಟು ಪ್ರೀತಿಯಿಂದ ಅವರು ಅಷ್ಟು ಆರಾಧ್ಯ ದೇವತೆ ಥರ ನಾವು ಇದು ಮಾಡ್ತೀವಿ. ಆಸ್ತಿಗೋಸ್ಕರ ಆಸೆ ಪಡ್ತೀವಿ. ಹೈದರಾಬಾದಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಆಸ್ತಿ ಇತ್ತು, ಅದು ಕೂಡ ನೀವೇ ನೋಡ್ಕೊಳ್ತಾ ಇದ್ರಿ ಅಂತ ಬರ್ತಿದ್ದಾರೆ. ಇಲ್ಲ ಮೇಡಮ್, ಹೈದರಾಬಾದಲ್ಲಿ ಒಂದು ಬಂಗ್ಲೆ ಇತ್ತು. ಈಗ ಒಂದು 3 months ಬ್ಯಾಕು, 3 to 4 months ಬ್ಯಾಕು ಅಣ್ಣ ಹೋದ್ಮೇಲೆ ಏನಾಯ್ತು, ಅಮ್ಮ ಅವರು ಅವ್ರ ಮೊಮ್ಮಗಳು ಅಪ್ಸರ ಹೆಸರಿಗೆ ವಿಲ್ ಮಾಡ್ಬಿಟ್ರು, ಪವರ್ ಆಫ್ ಅಟಾರ್ನಿ ಕೊಟ್ರು. ಅದು ನೀವಿಬ್ಬರೇ ಸೇರಿಸಿ ವಿಲ್ ಮಾಡಿಸಿದ್ರಿ? ಹೌದು ಮೇಡಮ್, ಸಾಕ್ಷಿಗಳು ಅಂತ ನಾವು ವಿಟ್ನೆಸ್ ನಾವಿಬ್ಬರೇ. ಅದಕ್ಕೆ ಆದರೆ ನಾವಿಬ್ಬರೇ ವಿಟ್ನೆಸ್. ಅವ್ರ ಮೊಮ್ಮಗಳ ಹೆಸರಿಗೆ ವಿಲ್, ಅವ್ರ ಬ್ಯಾಂಕಿಂಗ್ದು ಅವ್ರದ್ದೆಲ್ಲ ಆಸ್ತಿಗಳು, ಅವ್ರ ಹತ್ರ ಇದ್ದಿದ್ದು 10 ಫೋನ್ಗಳು, ಅವ್ರ ಹತ್ರ ಇದ್ದಿದ್ದು ಚಿನ್ನ, ಸಣ್ಣ ಪುಟ್ಟ ಚಿಕ್ಕ ಎಲ್ಲ ಏನೇನು ಬೆಲೆ ಬಾಳುವಂಥ ವಸ್ತುಗಳು, ಮೊಮೆಂಟೋಸ್ಗಳು, ಅವ್ರ ಕಾರ್ಗಳು, ರಾಯಲ್ಟಿ ಎಲ್ಲ ನಾವೇ ನಿಂತು ಮಧ್ಯ ಅವ್ರಿಗೆ ಏನೇನಿದೆ ಎಲ್ಲ ತೋರಿಸಿ ನಮ್ಮ ಕೈಲಿ ಆದಷ್ಟು ನಾವು ಅವ್ರ ಹ್ಯಾಂಡ್ ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ ಮೇಡಮ್. ನಾನು ಒಂದು ಪ್ರಶ್ನೆ ಕೇಳಲೇಬೇಕು ನವೀನ್ ಅಂಡ್ ಪವನ್. ಅಮ್ಮ ನನಗೆ ಗೊತ್ತಿರೋ ಹಾಗೆ, ನಾನು ಅವ್ರ ಬಗ್ಗೆ ತಿಳ್ಕೊಂಡಂಗೆ, ಬಹುಶಃ ಅವರ ಮನೆಯವ್ರ ಕಾಲವಾದ ನಂತರ ಅವರು ಬಿಳಿ ಸೀರೆ ಬಿಟ್ಟರೆ ಬೇರೆ ಏನನ್ನೂ ಉಡ್ತಾ ಇರಲಿಲ್ಲ. ಒಂದೇ ಒಂದು ಚಿನ್ನದ ಆಭರಣನ ಅವರು ಸುಮಾರು ವರ್ಷಗಳಿಂದನೂ ಅವ್ರು ಏನೂ ಹಾಕೊಳ್ತಾ ಇರಲಿಲ್ಲ. ಹಂಗಿರೋರು ಮತ್ತು ನೀವುಗಳು ಅವ್ರ ಆಸ್ತಿ ಬೇಕು ಅಂತ ಆಗಿದ್ದಿದ್ರೆ ಅದನ್ನ ಹೆಂಗೆ ಬೇಕಾದರೂ ಅಮ್ಮನ ಮೈಂಡ್ನ ಮ್ಯಾನಿಪುಲೇಟ್ ಮಾಡಿ ಹೇಗೆ ಬೇಕಾದ್ರೂ ಪಡ್ಕೋಬೋದಾಗಿತ್ತು. ಅವ್ರ ಮನೆಯವ್ರ ಹತ್ರನೂ ನೀವು ಗಲಾಟೆ ಮಾಡೋ ಎಲ್ಲ ಅಧಿಕಾರ ನಿಮಗಿತ್ತು, ಯಾಕೆಂದರೆ ಅಮ್ಮ ಬರದೇ ಬಿಟ್ಟಿದ್ರು ಎಲ್ಲ ಅಧಿಕಾರ ನಿಮಗೆ ಅಂತ ಹೇಳಿ. ಹಾಗಿದ್ದು ನೀವಿಬ್ಬರು ನಿಂತ್ಕೊಂಡು ಅಮ್ಮನ್ನ ಕನ್ವಿನ್ಸ್ ಮಾಡಿ ಎಲ್ಲವನ್ನೂ ಅವ್ರ ಮೊಮ್ಮಗಳ ಹೆಸರಿಗೆ ಮಾಡಿಸ್ತೀರಿ. ಆದರೆ ಜನ ಇವತ್ತು ಈ ಥರ ಕೋಟ್ಯಾಂತರ ರೂಪಾಯಿ ಆಸ್ತಿ ಇವ್ರ ಪಾಲಾಯಿತು, ಇವ್ರಿಗೆ ಸಿಕ್ತು ಅಂತ ಬರೆಯೋದಿದೆಯಲ್ಲ, ಇದನ್ನು ಕೇಳಿದಾಗ ಹೆಂಗೆ ಅನ್ಸುತ್ತೆ ನಿಮಗೆ? ಮೇಡಮ್, ಸೈಕೋ ಮನಸ್ಥಿತಿ ಅನ್ಕೋಬೇಕು ಅಂತ ಅವ್ರಿಗೆ ಇನ್ನೇನು ಅನ್ನಕ್ಕಾಗುತ್ತೆ? ನಾವು ಹೇಳಿ ಇನ್ನೇನು ಅನ್ನೋಕ್ಕಾಗುತ್ತೆ? ಅಂಥ ವಿಚಿತ್ರ ಮನಸ್ಥಿತಿ ಇಟ್ಕೊಂಡ್ರೆ ನಾವು ಅವ್ರ ಹತ್ರ ಏನು ಮಾತಾಡ್ಲಿಕ್ಕಾಗುತ್ತೆ? ಅವ್ರಿಗೆ ಅರ್ಥ ಮಾಹಿತಿ ತೊಗೊಂಡು ಸತ್ಯನ ಬರೀಲಿ ಮೇಡಮ್. ಏನೋ ಅಲ್ಪ ಸ್ವಲ್ಪ ತಪ್ಪಾಗುತ್ತೆ, ಅದನ್ನು ಬರ್ಕೊಳ್ಳಿ. ಅದಕ್ಕೆಲ್ಲ ಇವ್ರು ಡೈರೆಕ್ಟಾಗಿ ಇವ್ರ ಆಸ್ತಿ ಎಲ್ಲ ಇವ್ರು ಕಬಳಿಸ್ಬಿಟ್ರು, ಇವ್ರ ಆಸ್ತಿ ಎಲ್ಲ ಅವ್ರ ಅಮ್ಮ ವಿಲ್ ಮಾಡಿಬಿಟ್ಟವ್ರೆ, ಅದರಲ್ಲೇ ಬದುಕಬೇಕಾ ಮೇಡಮ್? ನಾವು ಇಬ್ಬರು ಬಿಸ್ನೆಸ್ ಮ್ಯಾನು, ನಾವು ತುಂಬ ಚಿಕ್ಕ ವಯಸ್ಸಿಂದ ಇಬ್ಬರು ಸೇರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದನ್ನು ಇವತ್ತು ಜಾನಕಿ ಫರ್ನಿಚರ್ಸ್ ಆ್ಯಂಡ್ ಟಿಂಬರ್ಸ್, ಇದನ್ನು ಹೇಳಬೇಕು ಏನೋ ಗೊತ್ತಿಲ್ಲ ಇಲ್ಲಿ ಅಂತ ಅವರೇ ಬಂದು ಇನಾಗ್ರೇಷನ್ ಮಾಡಿಕೊಟ್ರು 20 ವರ್ಷದ ಹಿಂದೆ. 20 ವರ್ಷದ ಹಿಂದೆ ಅಮ್ಮನೇ ಅವ್ರದ್ದೇ ಖರ್ಚು ಹಾಕೊಂಡು ಚೆನ್ನೈಯಿಂದ ಬಂದು ನಮಗೋಸ್ಕರ ಆಶೀರ್ವಾದ ಮಾಡಿ. ನಮ್ಮ ಹತ್ರ ಏನೇನು ಇರಲಿಲ್ಲ ಮೇಡಮ್ ಅವಾಗ, ಚಿಕ್ಕ ಹುಡುಗರು ಒಂದು ಫರ್ನಿಚರ್ ಅಂಗಡಿ ಓಪನ್ ಮಾಡಿದ್ವಿ, ಅವರೇ ಬಂದು ಆಶೀರ್ವಾದ ಮಾಡಿ ಓಪನ್ ಮಾಡಿ. ಹೌದು, ಇವತ್ತು ನಾವು ಊಟ ಮಾಡ್ತಾ ಇರೋದು ಅವ್ರ ಹೆಸರಲ್ಲೇ, ನಮ್ಮದೆಲ್ಲ ಅವ್ರದ್ದೇ. ಆ ಥರ ನಾವು ಯೋಚನೆ ಮಾಡ್ತೀವಿ ಇವತ್ತು ಮೇಡಮ್. ಅವ್ರ ಸ್ವಂತ ದುಡ್ಡನ್ನ ನಾವು ಆಸ್ತಿ ಬಗ್ಗೆ ಆಸೆ ಪಡೋರಿದ್ರೆ ಅವ್ರು ನಮ್ಗೆ ಒಲಿತಾ ಇದ್ರೆ ಮೇಡಮ್, ಅವ್ರು ಸಿಗ್ತಾ ಇದ್ರೆ ನಮಗೆ ಎಲ್ಲ ಬೇಡ ಅಂತ ತಾನೇ ಬಿಟ್ಟು ಬಂದಿದ್ದವರು. ಅದು ಯಾವುದು ಬೇಡ ಅಂತ ತಾನೇ ಮೇಡಮ್. ನಿಮಗೆ ಎಷ್ಟು ಟೆನ್ಷನ್ ಆಗ್ತಾ ಇತ್ತು ನಾನು ನೋಡ್ತಾ ಇದ್ದೆ ಹತ್ರದಿಂದ ಮೇಡಮ್. ಇದೊಂದು ನೀವು ಕೇಳಲೇಬೇಕು. ಪಾಪ ಇವಾಗ ಅಣ್ಣ ಹೋದಾದ್ಮೇಲೆ ಎಲ್ಲ ಜವಾಬ್ದಾರಿ, ಅಪಾಯಿಂಟ್ಮೆಂಟ್ಗಳದ್ದು ಇವ್ರದ್ದು ಎಲ್ಲ ಜವಾಬ್ದಾರಿ ಇವನಿಗೆ ಬಂತು. ದುಡ್ಡು ಕಾಸೊಂದು ಆಸ್ತಿ ವಿಚಾರ ಎಲ್ಲ ಅವಳು ಜವಾಬ್ದಾರಿ ಕೊಡ್ಸಿದ್ವಿ ನಾವೇ ನಿಂತು, ಅವಳು ಕೊಟ್ಟೋಯ್ತದು. ಇವನ್ಗೇನು ಜವಾಬ್ದಾರಿ ಬಂತು ಅಂದರೆ ಪ್ರತಿಯೊಂದು ಜವಾಬ್ದಾರಿ ಇವನಿಗೆ ಬಂತು. ಯಾರು ಗೆಸ್ಟ್ ಬರ್ತಾರೆ ಹೋಗ್ತಾರೆ, ಯಾವ ಡೇಟಿಗೆ ಬರ್ತಾರೆ ಏನು, ಅವರು ಫೋನ್ ಮಾತಾಡಿ, ಅಮ್ಮನ ಅಭಿಮಾನಿಗಳು ಹುಚ್ಚು ಅಭಿಮಾನಿಗಳಿದ್ದಾರೆ. ಅವರು ಫೋನ್ ಮಾಡಿದ್ರೆ ಎಷ್ಟು ಥರ ಅವ್ರಿಗೆ ಟಾರ್ಚರ್ ಅಂದರೆ ಮೇಡಮ್, ಇವನಿಗೆ ಟಾರ್ಚರ್ ಅಂತಾರೇನೋ ಗೊತ್ತಿಲ್ಲ ಅದಕ್ಕೆ.
ಅಷ್ಟು ಇವನು ಸಫರ್ ಮಾಡ್ತಾ ಇದ್ದ, ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದ, ಅವ್ರನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ದ. ಇವನು ಒಂಥರ ಇರಿಟೇಷನ್ ಆಗುವ ಒಂದೊಂದ್ಸಲ. ಅರ್ಥ ಆಗುತ್ತೆ, ಯಾರಿಗೂ ಜೋರಾಗಿ ಮಾತಾಡಕ್ಕಾಗಲ್ಲ, ಇಲ್ಲ ಅಂತ ಬೆಳಿಗ್ಗೆ ಹೇಳಕ್ಕಾಗಲ್ಲ. ಸಂಜೆ ಗಂಟ 50 ಕಾಲ್ಸ್ ಬರುತ್ತೆ ಅಂದರೆ ಅಟೆಂಡ್ ಮಾಡಿದ್ರೆ ಎಷ್ಟು ಸ್ಟ್ರೆಸ್ ಆಗುತ್ತೆ ಮೇಡಮ್. ಅದು ಎಲ್ಲರಿಗೂ ಆನ್ಸರ್ ಮಾಡಬೇಕು, ಈ ಕಡೆ ಬಿಸ್ನೆಸ್ ನೋಡ್ಕೊಬೇಕು, ಈ ಕಡೆ ಫ್ಯಾಮಿಲಿ ಜವಾಬ್ದಾರಿಗಳಿರ್ತವೆ, ಈ ಕಡೆ ಅಮ್ಮನ ಜವಾಬ್ದಾರಿ ಇರುತ್ತೆ. ಈ ಥರ ಲೈಫ್ ಲೀಡ್ ಮಾಡ್ತಾ ಸರ್ವೈವ್ ಮಾಡ್ತಾ ಹೋಯ್ತಾ ಇದ್ರೆ ಹಿಂದಗಡೆ ಆಸ್ತಿ ಕಬ್ಬಿಸ್ಬಿಟ್ರು, ಇವ್ರ ಹೆಸ್ರಿಗೆ ಜಮೀನು ಮಾಡಿಕೊಟ್ಟಿದ್ರಂತೆ ಮುಂಚೆನೆ, ಬಂಧಿಸ್ಬಿಟ್ಟಿದ್ದಾರೆ. ಮತ್ತೆ ಇವ್ರನ್ನ ಗೃಹ ಕೋವಿಡ್ ಟೈಮಲ್ಲಿ ಜಮೀನ್ ಬಂಧನದಲ್ಲಿ ತಗೊಂಡಿದ್ರಂತೆ ಅಲ್ಲಿ ಅಂತ. ಕೋವಿಡ್ ಟೈಮ್ ಅದು ನಮ್ಮ ಸ್ವಂತ ದುಡ್ಡಿಂದ ಮೇಡಮ್. ಅದು ಕೋವಿಡ್ ಟೈಮಲ್ಲಿ ಜಮೀನ್ ತಗೊಂಡಿದ್ರಂತೆ ಜಾನಕಿ ಅಮ್ಮ ಅವರು. ಎಂತ ಕೊಳಕು ಮನಸ್ಥಿತಿ ಮೇಡಮ್ ಇವ್ರದ್ದು. ಅವ್ರ ಮನೆಯಿಂದ ಆಚೆಗೆ ಹೋಗ್ತಾ ಇರಲಿಲ್ಲ ಪಾಪ ಅವರು. ಅಲ್ಲ, ನಾನು ಕೇಳಿದ ಅವ್ರು ಅಷ್ಟು ಆಸ್ತಿ ಮಾಡಬೇಕು ಅನ್ನೋದಾಗಿದ್ರೆ ಅವ್ರು ಎಲ್ಲಾನು ಬಿಟ್ಟು ಹೈದರಾಬಾದಿಂದ ಬರೋ ಅವಶ್ಯಕತೆನೇ ಇರಲಿಲ್ವಲ್ಲ ಮೇಡಮ್. ಇನ್ನೊಂದೇನು ಗೊತ್ತೇ, ಅವ್ರ ಶಿಸ್ತು ಕೇಳ್ಕೊತೀನಿ, ಅಣ್ಣನ ಶಿಸ್ತು. ಅಣ್ಣ 100% ಟ್ಯಾಕ್ಸ್ ಪೇಯರು ಅಲ್ಲ. ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಬೇರೆಯವ್ರು ಹೇಳ್ಬೋದೋ ಬೇಡವಾ, ಆದರೆ ಎಲ್ಲರೂ 100ಕ್ಕೆ 100 ಭಾಗ ಯಾರು ಟ್ಯಾಕ್ಸ್ ಕಟ್ಟಲ್ಲ ಮೇಡಮ್. ಟ್ಯಾಕ್ಸ್ ಕಳ್ಳರು ಈ ದೇಶದಲ್ಲಿ ಬಹಳಷ್ಟು ಜನ ಇದ್ದಾರೆ. ನಾನು ನೋಡಿರೋ ಲೈಫಲ್ಲಿ ಒಬ್ಬರೇ ಒಬ್ರು ನನ್ಗೆ ಗೊತ್ತಿರೋದು 100ಕ್ಕೆ 100 ಭಾಗ ಟ್ಯಾಕ್ಸ್ ಕಟ್ಟಿದ್ರು. ಇನ್ನೂ ಹೆಚ್ಚುವರಿ ಟ್ಯಾಕ್ಸ್ ಕಟ್ಟಿ ಯಾವುದೇ ಒಂದು ಅನ್ನೆಸೆಸರಿ ಪ್ರಾಪರ್ಟಿಗಳನ್ನ ಮಾಡ್ದೇನೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡು ಸಾಧು ಜೀವನ ನಡೆಸ್ತಾ ಬಂದವರು. ಅಣ್ಣ ಕೂಡ ಅಷ್ಟೇ, ಅಮ್ಮ ಕೂಡ ಅಷ್ಟೇ. ನಾವು ಹೇಳುವ ಇವನು ಅಣ್ಣ ಹೆಂಗಿದ್ರು ಬಂದಿದ್ದೀರಲ್ಲ ಮೈಸೂರಲ್ಲಿ ಒಂದು ಫಾರ್ಮ್ ಬಂದಿದೆ ಅಣ್ಣ, ಇನ್ವೆಸ್ಟ್ಮೆಂಟ್ ಮಾಡಿಬಿಡಿ ಅಣ್ಣ ನೀವು, ಅಲ್ಲಿ ಚೆನ್ನಾಗಿರುತ್ತೆ ಅಲ್ಲ, ಗಾರ್ಡನ್ ಥರ ಮಾಡ್ಕೊಂಡು ಸೆಂಟ್ರಲ್ ಮನೆ ಮಾಡ್ಕೊಂಡು ಚೆನ್ನಾಗಿ. ಯಾಕೆ ಪವನ್, ನನಗೆ ಯಾಕೆ ಬೇಕು ಇದೆಲ್ಲ? ನಾನು ನೋಡ ಅಲ್ಲಿ ಬಂಗ್ಲೆ ಬಿಟ್ಬಿಟ್ಟು ಬಂದು ಇಲ್ಲಿ ನಿಮ್ಮ ಜೊತೆ ಪ್ರೀತಿಯಿಂದ ಇಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದ್ದೀವಿ. ಮಾತಾಡ್ತೀನಿ, ಬಾಡಿಗೆ ಮನೆ ವಿಚಾರ ಅಂತ ಬಂದಾಗ ಮಾತಾಡಲೇಬೇಕು.